ಅಮ್ಮ ನಂಬಾಗ್ಬಿಡ್ತಪ್ಪ ಕುಂಡಿ. ಆಗ್ತಾ ಇಲ್ಲ ಗುರು, ಸ್ವಲ್ಪ ಸ್ಯಾಡ್ಲಿಂಗ್ ಮಾಡಲೇಬೇಕು ಯಪ್ಪ. ಆ್ಯಂಡ್ ನೀವು ಊರಲ್ಲಿದ್ದಾಗ ನೀವು ಗೆದ್ದಿ ಆಚೆ ಬಂದಂಗೆ ಇಲ್ಲ, ಸೀನೇ ಇಲ್ಲ. ಅದು ಆ ಥರ ಗೆದ್ಬಿಟ್ಟು ಬರೋದು. ಊರವರೆಲ್ಲ ಸೇರ್ಕೊಂಡ್ಬಿಟ್ರೆ ಅಷ್ಟೇ ಮುಚ್ಕೊಂಡಿರ್ಬೇಕಲ್ಲಿ. ಮೇರೆ ಗಲಿ ಮೇರಾ ಕುತ್ತಾ ಶೇರ್ ಆ ಥರ. ಮದ್ವೆಲಿ ಅದು ನೋಡ್ಬಿಟ್ರೆ ಹಿಡ್ಕೊಳಕ್ಕೆ ಹೋಗ್ತಾರೆ ಅಂದ. ಮ್ಯಾಂಗ್ಳೂರ್ ಹೈವೇನಲ್ಲಿ ಇದೊಂದು ಬ್ಯೂಟಿಫುಲ್ ರೂಟ್. ಈ ಮರಗಳದು ಸಖತ್ತಾಗಿದೆ ನೋಡಿ. ಈ ಹಾಸನ್ ಇಲ್ಲಿಂದ ಇನ್ನೇನು ಒಂದು 15 ಕಿಲೋಮೀಟರ್ಸ್. ಸೊ ಹಾಸನ್ ದಾಟಿ ಹೋಗ್ಬೇಕಾಗಿರೋದು ಅದು ಕೋಣಾಪುರ ಅಂತ. ಇಲ್ಲಿಂದ ಒಂದು ಸ್ವಲ್ಪ ಬೇಗ ಸೇರ್ತಾ ಇದ್ದೀವಿ. ಟೈಮ್ ಬೇಗ ಕಡಿಮೆ ಆಗ್ತಾ ಇದೆ. ರೀಸನ್ ಬೀಯಿಂಗ್ ರೋಡ್ಗಳು ಖಾಲಿ ಗುರು. ಈ ಥರ ಇರ್ಬೇಕು ಹೈವೇಸ್ ಅಂದರೆ. ಅದು ಬಿಟ್ಬಿಟ್ಟು ಆ ನೆಲಮಂಗ್ಲ ಹತ್ರ ಬಿಟ್ಟು ಟೋಲ್ ಬಿಟ್ಟು ಬರ್ತೀವಲ್ಲ ಯಪ್ಪ, ಏನು ಟ್ರಾಫಿಕ್ ಗುರು. ಈ ರೋಡು ಸಕ್ಕತ್ತಾಗಿದೆ ನೋಡಿ. ನಾನು ಹೇಳ್ತಾ ಇದ್ನಲ್ಲ, ಎರಡು ಕಡೆಯಿಂದ ಹಿಂಗಿರ್ಬೇಕಂತ. ಇದು 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 ರೋಡು. ಕುದುರೆ ಓಡೋ ಫೀಲು, ಕುದುರೆ ಓಡಿಸೋ ಫೀಲ್ ನಮ್ಮ ಟಾರ್ಜನ್ನು. ಏನ್ ಬೇಕು ವೀಕೆಂಡಲ್ಲಿ ಅಂತ ಕೇಳ್ತೀರಲ್ಲ, ಇದು ಬೇಕಾಗಿರೋದು ವೀಕೆಂಡಲ್ಲಿ ನಮಗೆ. ನಶೆ ಗೋ ಸ್ಲೋ ಅಂದಮೇಲೆ ಸ್ಲೋ ಆಗಿಬಿಡ್ಬೇಕು. ರೋಡ್ದು ಯಾವುದೇ ಸೈನ್ ಬೋರ್ಡ್ಸ್ ಅಂತ ಬಂದಾಗೆಲ್ಲ ಫಾಲೋ ಮಾಡಿ ನೋಡಿ ಅಲ್ಲಿ ಮುಂದೆ ಹೆಂಗಿದೆ. ಇದನ್ನೆಲ್ಲ ಜೋರಾಗೆ ಸೂಪರ್ ಬೈಕ್ಸ್ ಎಲ್ಲ ಓಡಿಸ್ಕೊಂಡು ಬಂದ್ಬಿಡ್ತಾರೆ. ಸ್ಟ್ರೈಟ್ ಹೋಗಿ ಇಟ್ಬಿಡ್ತಾರೆ ಅಲ್ಲಿ ಒಳಗಡೆ. ಆಗ್ತಾ ಇಲ್ಲ ಗುರು, ಸ್ವಲ್ಪ ಸ್ಯಾಡ್ಲಿಂಗ್ ಮಾಡಲೇಬೇಕು ಯಪ್ಪ ಅಣ್ಣ. ಸೊ ನಾವು ಹೋಗ್ತಾ ಇರೋ ಜಾಗ ಬೆಂಗಳೂರಿಂದ ಎಕ್ಸಾಕ್ಟ್ಲಿ 200+ ಏನೋ ಕಿಲೋಮೀಟರ್ಸು. ಅಲ್ಲಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ. ಸೊ 200 ಅಂದ್ಕೊಳ್ಳಿ. 200 ಓಕೆ, 200 ಬರೋಕ್ಕೆ ಇವತ್ತು ಒಂದು 400 ಕಿಲೋಮೀಟರ್ಸ್ ರೈಡ್ ಇದು. 400+ ಆಗ್ಬಿಡುತ್ತೆ. ಸ್ವಲ್ಪ ಏನಾದರೂ ಡಿವಿಯೇಷನ್ ಅಲ್ಲಿಂದ ಇಲ್ಲಿಂದ ಹೋಗ್ಬಿಟ್ರೆ. ಏನು ಹೆಂಗೆ ಬೇಕು ಹಂಗೆ ಬರ್ತಾರಪ್ಪ. ಏನು ಅಲ್ಲೇನು ಡಿಸಿಪ್ಲಿನ್ ಎಲ್ಲ ಇಲ್ಲೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲೇ ಮಾಡಲ್ಲ ಅಂತೆ, ಇನ್ನು ಇಲ್ಲೆಲ್ಲ ಏನು. ಅದಕ್ಕೆ ಈ ಹಳ್ಳಿ ಸೈಡ್ಸಲ್ಲಿ ರೂರಲ್ ಏರಿಯಾಸ್ ಬಂದಾಗ ತುಂಬ ಹುಷಾರಾಗಿ ಓಡಿಸ್ಬೇಕು ಗಾಡಿಗಳು. ನೀವು ಅವ್ರ ಮೇಲೆ ಬ್ಲೇಮು ಮಾಡೋಕ್ಕಾಗಲ್ಲ. ನಿಮ್ಮದು ತಪ್ಪು ಅಂತ ನಿಮಗೆ ಬೇಜಾರಾಗ್ಬಿಟ್ಟಿರುತ್ತೆ, ನಾನೇನು ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು. ಏನು ಪ್ರೂವೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಟ್ಸ್ ಬೆಟರ್ ಸ್ವಲ್ಪ ಸಮಾಧಾನವಾಗಿ ಆರಾಮಾಗಿ ಓಡಿಸಿದ್ರೆ ಸುಮ್ಮನೆ ಅವ್ರಿಗೂ ತೊಂದರೆ ಇಲ್ಲ, ನಿಮಗೂ ತೊಂದರೆ ಇಲ್ಲ. ಆ್ಯಂಡ್ ನೀವು ಊರಲ್ಲಿದ್ದಾಗ ನೀವು ಗೆದ್ದಿ ಆಚೆ ಬಂದಂಗೆ ಇಲ್ಲ, ಸೀನೇ ಇಲ್ಲ. ಅದು ಆ ಥರ ಗೆದ್ಬಿಟ್ಟು ಬರೋದು. ಊರವರೆಲ್ಲ ಸೇರ್ಕೊಂಡ್ಬಿಟ್ರೆ ಅಷ್ಟೇ ಮುಚ್ಕೊಂಡಿರ್ಬೇಕಲ್ಲಿ. ಊರವ್ರಿಗೂ ಅದು ಅವ್ರವ್ರ ಊರಲ್ಲಿ ಅವರೇ ಶೇರ್ಗಳು. ಮೇರೆ ಗಲಿ ಮೇರಾ ಕುತ್ತಾ ಶೇರ್ ಆ ಥರ ನೋಡಿ ಹೆಂಗೆ ಬರ್ತಾವ ನೋಡಿ. ಅದು ಕಾಮಿಡಿ. ಅಮ್ಮ ನಂಬಾಗ್ಬಿಡ್ತಪ್ಪ ಕುಂಡಿ. ವ್ಯಾಟ್ ಸೆಕ್ಷನ್ ಥರ ಇದೆ ರೋಡ್ ಇದು. ಸೊ ಇದು ಬಂದ್ಬಿಟ್ಟು ಗೊರೂರು ರೋಡು. ಸೊ ಈ ಗೊರೂರು ಡ್ಯಾಮ್ ಹತ್ರನೇ ಆ ದೇವಸ್ಥಾನ ಇರೋದು. ಸೊ ಇನ್ನೇನು ಆಲ್ಮೋಸ್ಟ್ ಒಂದು 18 ಮಿನಿಟ್ಸ್ ನಾವು ಅಲ್ಲಿ ಇರ್ತೀವಿ. ಎಲ್ಲ ಸೂಪರ್ ಸ್ಪೋರ್ಟ್ಸ್ ತೊಗೊಂಬಂದ್ಬಿಟ್ರೆ ಇಲ್ಲೇ ಸರ್ರಿಗೆ ಲೀನ್ ಮಾಡ್ಬೋದು. ADVCS ಅಫ್ಕೋರ್ಸ್ ಮಾಡ್ಬೋದು, ಬಟ್ ಸ್ವಲ್ಪ ಸೂಪರ್ ಸ್ಪೋರ್ಟ್ಸಲ್ಲಿ ಇನ್ನೂ ಮಜಾ ಬಂದ್ಬಿಡುತ್ತೆ. ಅನ್ಡೌಟೆಡ್ಲಿ ಸಕ್ಕತ್ತಾಗಿ ಮಾಡಿಟ್ಟಿದ್ದಾರೆ. ಬ್ರೇಕ್ ಪ್ರೆಷರ್ ಟ್ಯಾಂಕ. ಕಿಶನ್ ನೋಡಿ ಲೀನ್ ಮಾಡೋದು ನೋಡಿ ಕಿಶನು. ಲವ್ಲಿ ಅಲ್ಲ, ಸಕ್ಕತ್ತಾಗಿದೆ. ರೋಡ್ಸ್ ತುಂಬ ಚೆನ್ನಾಗಿದೆ, ನೋ ಡೌಟ್. ಇಂಥ ರೋಡ್ಸು, ಇಂಥ ಕರ್ವ್ಸು, ಈ ಥರ ನೇಚರು, ಈ ಥರ ಮನೆ ಇದ್ಬಿಟ್ರು ಸಾಕು. ದಿನ ಹಿಡ್ಕೊಂಡು ಬೈಕಿಂಗ್ ಮಾಡ್ಕೊಂಡೇ ಕುತ್ಕೊಂಡ್ಬಿಡ್ತೀವಿ.
ಇಲ್ಲಿಂದಾನೆ ಕಾಣಿಸ್ತಾ ಇತ್ತು ಮೇಲೆ ಗುರುಡ್ ಡ್ಯಾಮ್ ನೀರೆಲ್ಲ. ಅದು ಕ್ಯಾಮ್ರಲ್ಲಿ ನೀಟಾಗಿ ಕಾಣಲ್ಲ, ಬಟ್ ನಮ್ಗೆ ನೋಡುವಾಗ ಸಗದಾಗ ಅನಿಸ್ತು. ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ನೀರು. ಓ ಸಕ್ಕದಾಗಿದೆ ಗುರು. ಸರ್ಪ್ರೈಸ್ ಮಾಡು ಗುರು, ಸರ್ಪ್ರೈಸ್ ಮಾಡು. ಈ ಜಾಗ ತುಂಬಾ ಆಸೆ ಇಟ್ಕೊಂಡು 1.5 ತಿಂಗಳಿಂದ ಈ ಜಾಗಕ್ಕೆ ಬರಬೇಕು ಅಂತ ಆಸೆ ಇಟ್ಕೊಂಡು ಬರ್ತಾ ಇರೋದು. ಇದೇ ರೈಟು. ಮುಂದಕ್ಕೆ ತಗೋ ಗುರು. ಅಡ್ಡ ರೋಡೇ ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಇಲ್ಲಿಂದಾನೆ ಕಾಣಿಸ್ತಾ ಇದೆ ನೋಡಿ ಹೆಂಗಿದೆ. ಯಾವಾಗ ಅಪ್ಲೋಡ್ ಮಾಡ್ತೀರಾ ಇದು ಮೋಸ್ಟ್ಲಿ ಟ್ಯೂಸ್ಡೇ ಬರುತ್ತೆ 7:30ಗೆ. ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು. ಮದ್ವೆಲಿ ಅದು ನೋಡ್ಬಿಟ್ರೆ ಹಿಡ್ಕೊಳಕ್ಕೆ ಹೋಗ್ತಾರೆ. ಆಲ್ ದಿಸ್ ಇಸ್ ಗುರು ಡ್ಯಾಮು, ಬಟ್ ಅಗೇನ್ ಇಟ್ಸ್ ಹೇಮಾವತಿ ಬ್ಯಾಕ್ ವಾಟರ್ಸ್ ಇದೆ. ಅಲ್ಲಿಂದ ಆ್ಯಕ್ಚುಲಿ ಆ ಕಡೆ ಬ್ಯಾಕ್ ವಾಟರ್ಸ್ ಎಲ್ಲ ಹೋಗ್ಬಿಡ್ಬೋದು. ಈ ಕಡೆಯಿಂದ ನಾನು ಅಂದ್ಕೊಂಡಿದ್ದೆ ಈ ಕಡೆ ಎಲ್ಲ ಬ್ಯಾಕ್ ವಾಟರ್ಸ್ ಇದೆಯಲ್ಲ ಅಂದ್ಬಿಟ್ಟು, ಬಟ್ ಆಗಲ್ಲ ಆ ಕಡೆ. ದಟ್ ಈಸ್ ವಾಟ್ ದ ಬ್ಯಾಕ್ ವಾಟರ್ಸ್ ಇಸ್. ಅಲ್ಲಿಂದ ನೀವು ಆ ಕಡೆ ಹೋಗ್ಬೇಕಾಗತ್ತೆ. ಐ ಥಿಂಕ್ ಈ ಸೈಡು ಇದೆ ಒಂದು ಸ್ವಲ್ಪ, ಬಟ್ ಎಂಟ್ರಿ ಎಲ್ಲಿಂದ ಅಂತ ಗೊತ್ತಿಲ್ಲ ಸರಿಗೆ. ಪ್ಯೂಡಿ ಅದು. ಸೊ ಒಂದು ಸ್ವಲ್ಪ ಗಾಡಿಗಳನ್ನ ಐಡ್ಲಿಂಗ್ ಮಾಡ್ಕೊಂಡ್ವಿ. ಸೊ ನೀವು ಡ್ರೋನ್ ಶಾಟ್ಸ್ ಅನ್ನೋದು ನೀವು ನೋಡಿರ್ತೀರ. ಬ್ಯೂಟಿಫುಲ್ ಪ್ಲೇಸು. ಎಷ್ಟೋ 3 ತಿಂಗಳಿಂದ ಅಲ್ಲಿ ಬರ್ಬೇಕಂತ ಆಸೆ ಇದ್ದಿದ್ದು, ಕೊನೆಗೂ ಆಯ್ತಪ್ಪ. ಶಿವನೇ ಹೋದಾ. ಇವಾಗ ಹಾಸನ್ ಹತ್ರ ಹೋಗಿ ಅಲ್ಲಿಂದ ಕೆಳಗೆ ಬೇಕಂದ್ರೆ ಎಲ್ಲಾನ ಊಟ ಮಾಡೋಣ ಅಂತ ಹೇಳ್ತಾಯಿದ್ರು ಅವರು. ಹೆಚ್ಚಿ ಕಿಶಾನ್, ಎಲ್ಲಿದ್ದೀರಾ ಕಿಶಾನ್? ಸೊ ಇಲ್ಲೇ ರೀಸೆಸ್ಗೆ ಹೋಗಿದ್ದಾರೆ ಅವರು. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಕಿಶನ್ನ ನಮ್ಮ ಬ್ಲಾಗಲ್ಲಿ ನೋಡಬೇಕಂದ್ರೆ ಕಮೆಂಟಲ್ಲಿ ಹೇಳಿ. ವರ್ಷಸ್ 650 ನೋಡಬೇಕಂದ್ರೆ ಹೇಳಿ. ಅವ್ರು ಬರ್ತಾರೆ ವಾಪಸ್ಸು. ಬರ್ತೀರಾ ಬ್ರೋ? ಡನ್. నేను ಹೊರಡೋದಾ? See you. Take care. Bye bye.